ನನ್ನ ಹೆಸರು ವಿನಾಯಕ್ ಎಂದ್ರಾಜೆ. ಎಸ್ಕಾಂ ಶುಗರ್ ಕೇನ್ ಹಾರ್ವೆಸ್ಟರ್ ಕರ್ನಾಟಕ ಡೀಲರ್ ಇದ್ದೀನಿ. ಓಕೆ, ಎಲ್ಲರಿಗೂ 2025ನೇ ಸಾಲಿನ ಕೃಷಿ ಮೇಳಕ್ಕೆ ಸ್ವಾಗತ. ಸರ್, ಈ ಮಷಿನ್ ಬಗ್ಗೆ ಫುಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ. ಯಾವ ತರ ಮಷಿನ್, ಯಾವುದು, ಹೇಗೆ ಅಂತ. ಈ ಮೆಷಿನ್ ಬಂದ್ಬಿಟ್ಟು ಎಸ್ಕಾಂ ಶುಗರ್ ಕೇನ್ ಹಾರ್ವೆಸ್ಟರ್ ಅಂತ ಐತೆ. ಇದು ನಿಮ್ ಬಂದು ಕಬ್ಬು ಕಟಾವ್ ಮಾಡುವಂತ ಮೆಷಿನ್. ಓಕೆ, ಕಬ್ಬಿನ ಬೆಲ್ಟ್ ಇರುವಂತ ಏರಿಯಾ ಬೆಳಗಾಂ, ಬಾಗಲಕೋಟೆ, ಬಿಜಾಪುರ್, ಹಾವೇರಿ, ಗದಗ ಈ ಜಿಲ್ಲೆಗಳಲ್ಲಿ ಜಾಸ್ತಿ ಇದಿರುತ್ತೆ. ಎಲ್ಲೆಲ್ಲಿ ಕಬ್ಬು ಇದಿರುತ್ತೆ ಅಲ್ಲಿ ಮೆಷಿನ್ಗೆಲ್ಲ. ಇದರಲ್ಲಿ ಏನ್ ವಿಶೇಷತೆ ಇದೆ ಸರ್? ಇದರಲ್ಲಿ ವಿಶೇಷತೆ ಅಂದ್ರೆ ಸರ್, ಇದು ಇವಾಗ ಒಂದು ಅಪ್ಡೇಟೆಡ್ ಮಾಡೆಲ್ ಮಾಡಿದೀವಿ. ಎಲ್ಲ ಬೇರೆಯವ್ರ ಕಾಂಪಿಟೇಟರ್ ಮೆಷಿನ್ಗಳಲ್ಲಿ ನಿಮಗೆ ಬಂದು 21, 22, 23 ಲೀಟರ್ ಡೀಸೆಲ್ ಹೋಗುತ್ತೆ. ಬಟ್ ಇದು ಬಂದು 17 ಲೀಟರ್ ಮ್ಯಾಕ್ಸಿಮಮ್ ಟಾಸಿಗೆ 17 ಲೀಟರ್ ಡೀಸೆಲ್ ಹೋಗುತ್ತೆ. ಅದಕ್ಕಿಂತ ಜಾಸ್ತಿ ಡೀಸೆಲ್ ಇಲ್ಲ, ಯಾಕಂದ್ರೆ ಅಪ್ಡೇಟೆಡ್ ಇದೆ. ಇದರಿಂದ ರೈತರಿಗೆ ಯಾರು ತಗೊಂಡಿರ್ತಾರಲ್ಲ ಅವರಿಗೆ ಡೀಸೆಲ್ 4 ರಿಂದ 5 ಲೀಟರ್ ಡೀಸೆಲ್ ಉಳಿತಾಯ ಆಗುತ್ತೆ. ಅಂದ್ರೆ ಅವರಿಗೆ ಸ್ವಲ್ಪ ಕಟಿಂಗ್ ಚಾರ್ಜ್ ಅಲ್ಲಿ ನಿಮ್ಗೆ ಡೀಸೆಲ್ ಉಳಿತಾಯ ಆಯ್ತು ಅಂದ್ರೆ ಅವರಿಗೆ ಪ್ರಾಫಿಟ್ ಆಗುತ್ತೆ. ಇದ್ರದ್ದು ಒಂದೊಂದೇ ಸ್ಪೆಸಿಫಿಕೇಶನ್ ಅನ್ನ ಎಕ್ಸ್ಪ್ಲೇನ್ ಮಾಡಿ ಸರ್. ಓಕೆ, ಮೇನ್ ಹೈಲೈಟ್ ಇರೋದು. ಸರ್, ಇದರಲ್ಲಿ ಬಂದ್ಬಿಟ್ಟು ನಿಮ್ಗೆ ಕೂಲಿಂಗ್ ಸಿಸ್ಟಮ್ ಬಂದ್ಬಿಟ್ಟು ನಮ್ದು ರೇಡಿಯೇಟರ್ ಏನಿದೆ, ರೇಡಿಯೇಟರ್ದು ಕೂಲೆಂಟ್ ಸಿಸ್ಟಮ್ ಒಂದು 5 ಲೀಟರ್ ಅಷ್ಟು ಜಾಸ್ತಿ ಮಾಡಿದ್ವಿ ನಾವು. ಓಕೆ, ಇದೇನಕ್ಕೆ ಅಂದ್ರೆ ನಿಮ್ಗೆ ಟೆಂಪರೇಚರ್ನ ಮೇಂಟೈನ್ ಮಾಡುತ್ತೆ ಇದು. ನಿಮ್ಗೆ ಈ ಜನವರಿ ಫೆಬ್ರವರಿ ಟೈಮ್ ಅಲ್ಲಿ ನಿಮ್ಗೆ ನಾರ್ಮಲ್ ಟೆಂಪರೇಚರ್, ಆಂಬಿಯಂಟ್ ಟೆಂಪರೇಚರ್ ಜಾಸ್ತಿ ಇರುತ್ತೆ. ಆ ಟೈಮ್ ಏನಾಗುತ್ತೆ, ನಿಮ್ಗೆ ಮೆಷಿನ್ ಟೆಂಪರೇಚರ್ 90 ಡಿಗ್ರಿ ಮೇಲೆ ಬಂತಂದ್ರೆ ನಿಮ್ಗೆ ಬಂದಾಗ್ಬಿಡುತ್ತೆ ಇಂಜಿನ್. ಅದಕ್ಕೆ ನಾವೇನ್ ಮಾಡಿದ್ವಿ, ಇದು ಯಾವುದೇ ಕಾರಣಕ್ಕೂ ಎಷ್ಟೇ ಟೆಂಪರೇಚರ್ ಬಂದ್ರು ಇಂಜಿನ್ ಬಂದಾಗಲ್ಲ. ನಿಮ್ಗೆ ಕಂಟಿನ್ಯೂ ರನ್ನಿಂಗ್ ಆಗುತ್ತೆ. ಕಂಟಿನ್ಯೂ 18 to 20 ಅವರ್ಸ್ ಪರ್ ಡೇ ನೀವು ರನ್ನಿಂಗ್ ಮಾಡ್ಬೋದು. ಓಕೆ, ಪ್ರಾಬ್ಲಮ್ ಏನಾಗಲ್ಲ. ಅದು ಬಿಟ್ರೆ ಇದಕ್ಕೆ ನಾವು ಒಂದು ಆಟೋ ರಿವರ್ಸ್ ಫ್ಯಾನ್ ಕೊಟ್ಟಿದ್ದೀವಿ. ಏನ್ ರೇಡಿಯೇಟರ್ ಫ್ಯಾನ್ ಇದೆಯಲ್ಲ, ಯಾವಾಗ ಕ್ಲಾಕ್ ವೈಸ್ ತಿರುಗ್ತಿರೋದು 20 ನಿಮಿಷಕ್ಕೊಂದ್ಸಲ ಆಟೋಮೆಟಿಕ್ ಆಗಿ ಆಂಟಿ ಕ್ಲಾಕ್ ವೈಸ್ ತಿರುಗುತ್ತೆ. ಅವಾಗ ಏನಿಲ್ಲ ಡಸ್ಟ್ ಬಂದು ಕೂತಿರುತ್ತೆ ರೇಡಿಯೇಟರ್ ಗ್ರಿಲ್ಸ್ ಅಲ್ಲೆಲ್ಲ, ಅದೆಲ್ಲ ರಿವರ್ಸ್ ಮಾಡ್ಬಿಡುತ್ತೆ. ಅವಾಗ ನಿಮ್ಗೆ ಆಟೋ ಕ್ಲೀನಿಂಗ್ ಸಿಸ್ಟಮ್ ಇದೆ ಅದು. ಓಕೆ, ಆದ್ಮೇಲೆ ನಿಮ್ಗೆ ಈ ಕಡೆ ಬಂತಂದ್ರೆ ನಿಮ್ಗೆ ಇದ್ರದ್ದು ಎಲಿವೇಟರ್ದು ಗಾರ್ಡ್ ಏನಿದೆ ಸರ್, ಫುಲ್ ಹೆವಿ ಡ್ಯೂಟಿ ಕೊಟ್ಬಿಟ್ಟಿದ್ವಿ ನಾವು. ಇದು ಯಾವುದೇ ಕಾರಣಕ್ಕೂ ಬೆಂಡ್ ಆಗಲ್ಲ. ಇದು ಈವನ್ ಈ ಚೈನ್ ಏನಿದೆ ಇದ್ರದ್ದು ಸರ್, ಬೇರೆ ರೆಗ್ಯುಲರ್ ಬಳಸ್ತಾರೆ. ನಾವು ಡೈಮಂಡ್ ಕಂಪ್ನಿ ಕಳಿಸ್ತಾ ಇದ್ವಿ, ಯೂಸ್ ಮಾಡ್ತಾ ಇದೀವಿ. ಇದು ನಿಮ್ಗೆ ಲೈಫ್ ಜಾಸ್ತಿ ಬರುತ್ತೆ. ಆಮೇಲೆ ಇದು ಇದ್ರದ್ದು ಏನಕ್ಕೆ ಎಲಿವೇಟರ್ದು ಈ ಪ್ಲಾಟ್ಫಾರ್ಮ್ ಏನಿದೆಲ್ಲ ಸರ್, ಇಲ್ಲಿ ಇದು ಬೆಂಡ್ ಆಗಲ್ಲ. ಇದು ಥಿಕ್ನೆಸ್ ಜಾಸ್ತಿ ಕೊಟ್ಟಿದೀವಿ. ಮತ್ತೆ ಇದು ನಿಮ್ಗೆ ತುಂಬಾ ಯಾವ ಕಂಪನಿ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಇದಕ್ಕೆ? ಇದು ಕಂಪ್ನಿ ಎಲ್ಲ ನಿಮ್ಗೆ ನಮ್ದು ಟಾಟಾ ಆಗ್ಲಿ, ಇದ್ರದ್ದು JSW ಆಗ್ಲಿ, ಅದು ಒಂದೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ನಮ್ದು ಇಷ್ಟೇ ಇದಿರ್ಬೇಕಂತ. ಅದನ್ನ ನಾವು ಯೂಸ್ ಮಾಡ್ತೀವಿ. ಆಮೇಲೆ ಥಿಕ್ನೆಸ್ ಹೆವಿ ಆಗಿದೆ, ಹೆವಿ ಇರುತ್ತೆ. ರೋಲರ್ಗಳು ಏನಿದೆಲ್ಲ ಸರ್, ಇದು ಆಕ್ಚುಲಿ ನಿಮ್ಗೆ ರೆಗ್ಯುಲರ್ ಬೇರೆ ಕಾಂಪಿಟೇಟರ್ ಮೆಷಿನ್ಗಿಂತ ನಮ್ದು ಸ್ವಲ್ಪ ವೈಡ್ ಜಾಸ್ತಿ ಇದೆ. 1.5 ಇಂಚಷ್ಟು ವೈಡ್ ಜಾಸ್ತಿ ಇದೆ. ಅದು ಏನಕ್ಕೆ ಕೊಟ್ಟಿದೀವಿ ಅಂದ್ರೆ, ಇದರಲ್ಲಿ ಕಬ್ಬು ಹೋಗೋ ಜಾಗ ಐತೆ, ಇಲ್ಲಿ ಕಬ್ಬನ್ನ ತಗೊಳ್ಳೋ ಜಾಗ. ಇಲ್ಲಿ ಇದರಿಂದ 2 ರಿಂದ 3 ಕಬ್ಬು ನಿಮ್ಗೆ ಜಾಸ್ತಿ ಹೋಗ್ಬಿಡುತ್ತೆ. ಇದು ಸ್ವಲ್ಪ ವೈಡ್ ಜಾಸ್ತಿ ತಗೊಳುತ್ತೆ. ಇಲ್ಲಿಂದ ಹಿಡಿದ್ಬಿಟ್ಟು ಕೊನೆಗೆ ಕಟಿಂಗ್ ತನಕ ಜಾಸ್ತಿ ಇದೆ, ವೈಡ್ ಆಗಲ್ಲ ಜಾಸ್ತಿ ಕೊಟ್ಟಿದೆ. ಆಮೇಲೆ ಇದನ್ನೆಲ್ಲ ಎಕ್ಸ್ಟ್ರಾ ಇದು ಫಿಟ್ಮೆಂಟ್ ಇರುತ್ತೆ, ಬೇರೆಯವ್ರ ಮೆಷಿನ್ ಅಲ್ಲಿ ಇರಲ್ಲ. ಇದೇನಂದ್ರೆ ಇಲ್ಲಿ ಜಾಸ್ತಿ ಸೌದೋಗುವಂತ ಐಟಮ್. ಇದಕ್ಕೆ ಎಕ್ಸ್ಟ್ರಾ 3mm ಪ್ಲೇಟ್ ನ ಸಪರೇಟ್ ಆಗಿ ಕೊಟ್ಟಿದ್ವಿ. ಇಲ್ಲಿ ಕೆಳಗಡೆ ಈ ಸೈಡ್ ಎಲ್ಲ ಅಂದ್ರೆ ಅಟ್ಯಾಚ್ ಮಾಡಿ, ಅಂದ್ರೆ ಪೇರೆಂಟ್ ಮೆಟಲ್ ಏನಿದೆಲ್ಲ ಒರಿಜಿನಲ್ ಮೆಟಲ್ ಸೌದ್ ಹೋಗ್ಬಾರ್ದು. ಈ ಪಾರ್ಟ್ ಮಾತ್ರ ಸೌದ್ ಹೋಗುತ್ತೆ, ಚೇಂಜ್ ಮಾಡ್ಕೋಬಹುದು ಆ ತರ. ಆಮೇಲೆ ಇದು ಕ್ಯಾಬಿನ್ ಏನಿದೆ ಸರ್, ಅದನ್ನ ಟಿಲ್ಟಿಂಗ್ ಮಾಡಕ್ಕಾಗುತ್ತೆ, ಪಲ್ಟಿ ಮಾಡಕ್ಕಾಗುತ್ತೆ. ಈ ಐಷರ್ ಟ್ರಕ್ ಎಲ್ಲ ಇದು ಮಾಡುತ್ತಲ್ಲ, ಅದನ್ನ ಪಲ್ಟಿ ಮಾಡಕ್ಕಾಗುತ್ತೆ ನಿಮ್ಗೆ. ಯಾಕಂದ್ರೆ ಆ ಕಡೆ ಇಂಜಿನ್ ಕೆಲಸ ಅದು ಇದು ಏನೈತೆ ಅಂದ್ರೆ ನಿಮ್ಗೆ ಫ್ರೀ ಆಗಿ ಮಾಡ್ಕೊಳಕ್ಕೆ. ಇಲ್ಲಾಂದ್ರೆ ಗ್ಯಾಪ್ ಇರೋಲ್ಲ. ಏನು ಸರ್ವಿಸ್ ಇಲ್ಲ. ಬೇರೆ ಗಾಡಿಗಳೆಲ್ಲ 2 ಅವರ್ಸ್ ಸರ್ವಿಸ್ ಟೈಮ್ ತಗೋತಾರೆ. ಇದು ½ an hour ಅಲ್ಲಿ, ಅರ್ಧ ಗಂಟೆಯಲ್ಲಿ ನಿಮ್ಗೆ ಸರ್ವಿಸ್ ಮಾಡಿ ಮುಗಿಸೋಕ್ಕಾಗುತ್ತೆ. ಮತ್ತೆ ಕೆಲಸ ಶುರು ಹಚ್ಕೋಬಹುದು. ಅದೊಂದು ಮಾಡಿದೀವಿ. ಇದು ಪ್ರೋ ಮಾಡೆಲ್ ಇದೆ. ಇದು ಪ್ರೋ ಮಾಡೆಲ್ ಅಲ್ಲಿ ಮುಂಚೆ ಏನಿತ್ತು, ರೆಗ್ಯುಲರ್ ಇದರಲ್ಲಿ ಪಂಪ್ಗಳು ಡೈರೆಕ್ಟ್ ಆಗಿ ಇಂಜಿನ್ಗೆ ಫಿಟ್ ಆಗಿದ್ವು. ಇವಾಗ ಏನಾಗಿದೆ ಅಂದ್ರೆ ಅದರ ಗೇರ್ ಬಾಕ್ಸ್ ಕೊಟ್ಟಿದ್ವಿ, ಇಂಜಿನ್ ಮತ್ತೆ ಗೇರ್ ಬಾಕ್ಸ್. ಆ ಗೇರ್ ಬಾಕ್ಸ್ ಇಂದ ಈ ಪಂಪ್ಗಳೆಲ್ಲ ರನ್ ಆಗುತ್ತೆ. ಹೈಡ್ರಾಲಿಕ್ ಸಿಸ್ಟಮ್ ಎಲ್ಲಿಂದ ಇದಾಗುತ್ತೆ. ಓಕೆ, ಇದೇನಂದ್ರೆ ಇದರಿಂದ ನಿಮ್ಗೆ ಮುಂಚೆ 20-21 ಲೀಟರ್ ಡೀಸೆಲ್ ಹೋಗೋದು, ಇವಾಗ 17 ಲೀಟರ್ ಮ್ಯಾಕ್ಸಿಮಮ್ ಡೀಸೆಲ್ ಹೋಗುತ್ತೆ. ಯಾಕೆ ಗೇರ್ ಬಾಕ್ಸ್ ಮುಂಚೆ 2200 RPM ಅಲ್ಲಿ ರನ್ ಆಗ್ತಿತ್ತು, ಇವಾಗ 1800 RPM ಅಲ್ಲಿ ರನ್ ಮಾಡ್ತಾರೆ. 400 RPM ಡೌನ್ ಆಗಿದೆ. ಹಾಗೆ 4 ರಿಂದ 5 ಲೀಟರ್ ಡೀಸೆಲ್ ನಿಮ್ಗೆ ಕಮ್ಮಿ ಕುಳಿತು. ಒಂದೇ ಗೇರ್ ಬಾಕ್ಸ್ ಇಂದ ನಿಮ್ಗೆ ಇದು ಔಟ್ಪುಟ್ ಇರ್ತದೆ, ಪಂಪ್ಗಳಿಗೆ ಔಟ್ಪುಟ್. AC ಇರುತ್ತೆ, ಫುಲ್ ಕ್ಯಾಬಿನ್, ರೂಫ್ ಟಾಪ್ AC ಇದೆ ಕ್ಯಾಬಿನ್. ಓಕೆ, ಎಲ್ಲ ನಿಮ್ಗೆ ಹೈ ಪರ್ಫಾರ್ಮೆನ್ಸ್ AC ಇದೆ. ನಿಮ್ಗೆ ಕೂಲಿಂಗ್ ಬಹಳ ಚೆನ್ನಾಗಿರುತ್ತೆ. ಅದಕ್ಕೆ ಇವಾಗ ಮೇಲ್ಗಡೆ ಒಂದು ಕನೋಪಿ ಕೊಟ್ಟಿದೀವಿ. ಅದೇನಕ್ಕೆ ಅಂದ್ರೆ ಮುಂಚೆ ಏನಾಗ್ತದೆ, ಈ ಇಲಿಗಳೆಲ್ಲ ಹೋಗ್ಬಿಟ್ಟು ಹೊರಗಡೆ ವೈರಿಂಗ್ ಎಲ್ಲ ಕಟ್ ಮಾಡಿ ಅದಕ್ಕೆ ಪ್ಯಾಕ್ ಮಾಡಿದೀವಿ. ಯಾವ್ದು ಇಲಿಗಲ್ ಹೋಗಲ್ಲ, ಆತರ ಪ್ಯಾಕ್ ಮಾಡ್ತೀವಿ. ಆಮೇಲೆ ನಿಮ್ಗೆ
ಇದು ಇದೇನಿದೆ ರೆಗ್ಯುಲರ್ ಬೇರೆ ಮೆಷಿನ್ಗಳಿಗಿಂತ ಸೈಜ್ ದೊಡ್ಡದಿದೆ ಓಕೆ. ಆಮೇಲೆ ಇದು ನೋಡಿ ಇದೆಲ್ಲ ತುಂಬಾ ಸ್ಟ್ರಾಂಗ್ ಆಗಿ ಕೊಟ್ಟಿದೆ, ಹೆವಿ ಮೆಟಲ್ ಹೆವಿ ಮೆಟಲ್ ಯೂಸ್ ಮಾಡಿದೆ ಓಕೆ. ಆಮೇಲೆ ಇದರದ್ದು ಬ್ಲೇಡ್ಸ್ ನಾವು ಬ್ಲೇಡ್ ಒಳಗಡೆ ಏನು ಬ್ಲೇಡ್ ಬರುತ್ತಲ್ಲ ಅದನ್ನು ನಿಮಗೆ 3 ಬ್ಲೇಡ್ ಅಲ್ಲಿ ಕೊಟ್ಟಿದ್ದೀವಿ, ದೊಡ್ಡ ಬ್ಲೇಡ್ ಕೊಟ್ಟಿದ್ದೀವಿ ಸ್ವಲ್ಪ. ಬಟ್ ಅದು ನಿಮ್ಗೆ 5,000 to 6,000 ಟನ್ನೇಜ್ ಕಟ್ ಮಾಡುತ್ತೆ ನಿಮ್ಗೆ. ಕ್ಲೀನ್ ಮಾಡೋದು ಹೇಗೆ? ಅದು ನಿಮ್ಗೆ ಫ್ಯಾನ್ ಬಂದು ಕ್ಲೀನ್ ಮಾಡ್ಬಿಟ್ಟು ಅದೇನು ಆಟೋಮೆಟಿಕ್ ತ್ರಾಶ್ ಏನಿದೆ ಹೊರಗಡೆ ಇದು ಮಾಡ್ಕೊತದೆ. ಅಡ್ಜಸ್ಟ್ಮೆಂಟ್ ಏನು ಆಪರೇಟರ್ ಗೊತ್ತಿರುತ್ತೆ, ಅವ್ನು ಫ್ಯಾನ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇರ್ಬೇಕು ಅದನ್ನ. ಆ ಫ್ಯಾನ್ ಅಡ್ಜಸ್ಟ್ಮೆಂಟ್ ಸ್ವಲ್ಪ weight ಸ್ವಲ್ಪ ಕಮ್ಮಿ ಆಯ್ತು ಅಂದ್ರೆ ಹೊರಗಡೆ ಇರ್ತದೆ, ಸ್ಪೀಡ್ ಕಮ್ಮಿ ಇಟ್ಕೋಬೇಕು. 1 ಫುಟ್ 2 ಫುಟ್ ಬರ್ತಾವ ಸರ್. ಹೌದು 6 ಇಂಚ್ ಅಷ್ಟು ಕಟ್ ಮಾಡ್ತಾರೆ. ಹೆಚ್ಚಾಗಿ ಒಂದು 5 ಫುಟ್ ಕಟ್ಟಿಂಗ್ ಆದ್ರೂ ಒಳ್ಳೆ ರೈತರಿಗೆ. ಅದು ಆಕ್ಚುಲಿ ಈ ಮೆಷಿನ್ ಅಲ್ಲಿ ಆಗಲ್ಲ ಸರ್, ಬಟ್ ಇನ್ನ ಅದು ಇನ್ನ ಪ್ರೊಸೆಸಿಂಗ್ ನಡೀತಾ ಇದಾವೆ. ನಮ್ಮ ಅಖಂಡ ಕಬ್ಬು ಉದ್ದ ಕಬ್ಬು ಅದರದ್ದು ನಮ್ದು ನೆಕ್ಸ್ಟ್ ಪ್ರಾಜೆಕ್ಟ್ ಅದೇ ನಡೀತಾ ಇದೆ ಸರ್ ಪ್ರೊಸೆಸ್. ಬಟ್ ಅದು ಇನ್ನ ಟ್ರಯಲ್ ನಡೀತಾ ಇದೆ ಸರ್. ಹಾಗೆ ಅದನ್ನು ಬರುತ್ತೆ ಸರ್ ನೆಕ್ಸ್ಟ್ ಇನ್ನೊಂದು 2 ವರ್ಷದೊಳಗಡೆ ಅದು ಬರುತ್ತೆ. ಈಗ ಲೇಬರ್ ಅಂತೂ ಮಾತ್ರ ಹೌದು. ಮೆಷಿನ್ಗೆ ಡಿಪೆಂಡ್ ಆಗ್ಲೇಬೇಕಾಗುತ್ತೆ. ಅವ್ರದ್ರಾಗ ನಾವು ಅವಸರ ಮಾಡಿ ಕಳ್ಸೋದೆಲ್ಲ ಮತ್ತೆ ಇಮಿಡಿಯೇಟ್ ನಿಮಗೆ ಏನಾಗ್ಬೇಕಂದ್ರೆ ಮೆಷಿನ್ ಕಟಿಂಗ್ ಆದ್ರೆ ಇಮಿಡಿಯೇಟ್ ಅಲ್ಲಿ ಅನ್ಲೋಡ್ ಆಗ್ಬೇಕು. ಅದು ಆಯ್ತಂದ್ರೆ ಅದು ಸಮಸ್ಯೆ ಇಲ್ಲ ಸರ್. ಇವು ನಾವು ಆರತಿ ಮಾಡಿಸಿದ್ದು ಮಷಿನ್ ಟ್ರ್ಯಾಕ್ಟರ್ ಆಲ್ರೆಡಿ 2 ರಿಂದ 3 ತಾಸು ಖಾಲಿ ಆಗುತ್ತೆ. ಆದ್ರೆ ಜ್ಯೂಸ್ ಅಲ್ಲಿ ವೇಸ್ಟ್ ಆಗುತ್ತೆ. ಅದು ಸ್ವಲ್ಪ ರೈತ ಅದೊಂದು ಇದೆ. ಅದೊಂದು ಅಖಂಡ ಕಬ್ಬು ಇವಾಗ ಇನ್ನ ನೆಕ್ಸ್ಟ್ ನಮ್ಮ ಪ್ರೊಸೆಸಿಂಗ್ ಅಲ್ಲಿ ನಡೀತಿದೆ. ಇನ್ನೊಂದು 2 ವರ್ಷದೊಳಗೆ ನಿಮ್ಗೆ ಇದಾಗುತ್ತೆ. ಅದು ಅಂದ್ರೆ ಇವಾಗ ಅದ್ರದ್ದು ಟ್ರಯಲ್ ನಡೀತಾ ಇದೆ. ಟ್ರ್ಯಾಕ್ಟರ್ ಲೇಬರ್ ಕಳ್ಸೋದು ಆಣ ಟ್ರಿಪ್ಪಿಂಗ್ 3,000 4,000 ಅನಿವಾರ್ಯ ಲಾಸ್ಟ್ ಇದಕ್ಕೂ ನಾವು ಡಿಪೆಂಡ್ ಆಗುತ್ತೆ. ಮತ್ತೆ ಒಂದಂದ್ರೆ ನಿಮ್ಗೆ ಟೈಮ್ ಸೇವ್ ಆಗುತ್ತೆ ಅಷ್ಟೇ. ನಾವು ಇದಾಗ್ಬಿಟ್ಟು ನಾವು 20 ಟನ್ ಹೋಗ್ತಾವ ಸರ್. 3,000 ಎಲ್ಲಿ ಸರ್ ನಿಮ್ಮ ಊರ? ಗಲಗಲಿ. ಇದು ಇವಾಗ ಉಗರ್ ಶುಗರ್ಸ್ ನವರು ಡೆವಲಪ್ ಮಾಡಿರೋದು. 3 ವರ್ಷ 2023ರಿಂದ ಈ ನಮ್ಮ ಇದು ಇದಲ್ಲಿದೆ. ಲಾಸ್ಟ್ ಇಯರ್ ಕೊಟ್ಟಿವಿ ಒಟ್ಟು ಒಂದು ನೀವು ಹೇಳಿದ್ದೆ ಏನಿದೆ ಪೂರ್ತಿ ಕಬ್ಬುದು ನಡೀತಾ ಇದೆ. 2 ಹೋಳ ಇಲ್ಲ ಸರ್. ಏನಾಗುತ್ತೆ ಒಂದು ಕಬ್ಬಿನಾಗ 5-6 ಅದು ಹಿಂಗ ಕಡೆಗೆ ಮಷಿನ್ ಸ್ಪೀಡ್ ಹೊಡಿತಾರೆ ಸರ್. ಹೀಗೆ ಹೊಡಿತಲ್ರಿ ಅಷ್ಟು ರಸ. ನಮ್ಮ ಮಾಲಕರು ಏನು ಶಿರಗಾಂವ್ಕರ್ ಮಾಲಕರದ್ದು ಅದೇ ಇರೋದು ಅವ್ರ ಮುಂಚೆಯಿಂದ ಅಖಂಡ ಕಬ್ಬು. ಇವಾಗ ಅದು ಚಾಲು ಇದೆ, ರೆಡಿ ಆಯ್ತು. ಅದನ್ನ ಮಾಲಿಕರದೊಬ್ಬರು ಮಾಡಿದ್ರೆ ಸರ್ ಸ್ವಲ್ಪ ಟ್ರ್ಯಾಕ್ಟರ್ ಅದು ಟ್ರ್ಯಾಕ್ಟರ್ ಲೋಡ್ ಆಗಿರೋದು. ಅದು ಅಷ್ಟೊಂದು ವರ್ಕೌಟ್ ಆಗ್ಲಿಲ್ಲ. ಇದೆ ಸೇಮ್ ಇದೇ ತರ ಮೆಷಿನ್ ಅಲ್ಲಿ ಇಲ್ಲಿ ತನಕ ಸೇಮ್ ಇರುತ್ತೆ. ಇಲ್ಲಿ ತನಕ ಸೇಮ್ ಇರುತ್ತೆ. ಇಲ್ಲಿಂದ ಇದು ಇರಲ್ಲ, ಕಟ್ಟಿಂಗ್ ಇರಲ್ಲ. ಮಷಿನ್ ಹಿಂಗ ಒಂದು ಟ್ರಾಲಿ ಟೈಪ್ ಇರುತ್ತೆ. ಅದ್ರಲ್ಲಿ ಏನ್ ಮಾಡ್ತಾ ಇದೀವಿ, ಆ ಟ್ರಾಲಿ ಕಬ್ಬು ಬೀಳುತ್ತಲ್ಲ ಸರ್, ಅದನ್ನ ಇವಾಗ ಒಂದು 10-20 ಕಬ್ಬನ ಹಂಗೆ ನಮ್ಮ ರೌದಿ ಇದು ಮಾಡೋ ಮೆಷಿನ್ ಇದೆಲ್ಲ ಅದನ್ನ ಹಂಗೆ ರೋಪ್ ಇದ್ ಮಾಡಿ ಮಾಡ್ಬಿಟ್ಟು ಹಂಗೆಲ್ಲ ಇದಾಗಿ ಮಾಡೋಂತ ಆ ಪ್ರೊಸೆಸ್ ಅಲ್ಲಿ ಚಾಲು ಇದೆ. ಸ್ವಲ್ಪ ಯಾರು ಮಾಡ್ಬೇಕು ಸರ್. ಅದು ಇವಾಗ ಬಲ ತಲೆ ಕೆಡಿಸ್ಕೊಟ್ಟು ಅದನ್ನೇ ಮಾಡ್ತಾ ಇದೆ ಸರ್ ಇನ್ನು 2 ವರ್ಷದಲ್ಲಿ. ಲಿವರ್ ಕಡೆ 2 ಸಲ ಹಾಕಿಲ್ಲ ನಮಗ ಅದು 6 ಫಿಫ್ಟಿಂಗ್ ಅವ್ರಿಗೆ ಚಿಕನ್ ಕೊಡ್ಬೇಕು, ಸರಿ ಕೊಡ್ಬೇಕು. ಅದೆಲ್ಲ ಆಯ್ತು. ಸರ್ ಇದು ಬಂದ್ಬಿಟ್ಟು ಇದ್ರದ್ದು ಮೆಷಿನ್ ಡೀಲರ್ಶಿಪ್ ಆಫೀಸ್ ಬಂದ್ಬಿಟ್ಟು
ಒಂದು ರಾಯಬಾಗ್ ಇದೆ, ನಸ್ಲಾಪುರ ಅಂತ ಇದೆ, ಇನ್ನೊಂದು ಜಮಖಂಡಿ ಇದೆ, ಹಾವೇರಿಲಿ ಒಂದು ಆಫೀಸಲ್ಲಿ ಇದೆ. ಇಷ್ಟು ಮೂರು ಆಫೀಸಲ್ಲಿ ಇವಾಗ ಸದ್ಯಕ್ಕೆ ಇರೋದು. ನಿಮ್ನ ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ನಿಮ್ಮ ಮೊಬೈಲ್ ನಂಬರು ಮತ್ತೆ ಸರ್ ನನ್ನ ಮೊಬೈಲ್ ನಂಬರ್ ಬಂದು 8431121508. ಈ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಆಮೇಲೆ ಇದು ಬಂದ್ಬಿಟ್ಟು ನಿಮ್ಗೆ ಸಬ್ಸಿಡಿ ಬೇಸ್ಡ್ ಇದೆ ಸರ್ ಇದು ಮೆಷಿನ್. ಈ ಮೆಷಿನ್ಗೆ ಕೃಷಿ ಇಲಾಖೆಯಿಂದ ಇವಾಗ ಸದ್ಯ ಈ ವರ್ಷ ಏನಿದೆ ಅಂದ್ರೆ ಈ ವರ್ಷ ಸ್ಕೀಮ್ ಪ್ರಕಾರ ನಿಮ್ಗೆ ಜನರಲ್ ಕೆಟಗರಿ ಅವರಿಗೆ 40 ಲಕ್ಷದಷ್ಟು ಇದು ಕೊಡ್ತಾರೆ ಸಬ್ಸಿಡಿ. ಅದರ ಬ್ಯಾಕ್ವರ್ಡ್ SC ST ಕೆಟಗರಿಗೆ ಬಂದು ನಿಮ್ಗೆ ಒಂದು 50 ಲಕ್ಷ ತನಕ ಸಬ್ಸಿಡಿ ಬರುತ್ತೆ. ಓಕೆ, ಎರಡನೇದಾಗಿ ಇದಕ್ಕೆ ಎಲ್ಲಾ ಬ್ಯಾಂಕ್ಗಳು, ನ್ಯಾಷನಲ್ ಬ್ಯಾಂಕ್ಗಳು ನಿಮ್ಗೆ ಒಂದು ಲೋನ್ ಫೆಸಿಲಿಟಿ ಕೊಡ್ತವೆ ನಿಮ್ಗೆ. ಓಕೆ, SBI ಆಗ್ಲಿ, ಕೆನರಾ ಆಗ್ಲಿ, ಬ್ಯಾಂಕ್ ಆಫ್ ಬರೋಡಾ, ನ್ಯಾಷನಲ್ ಬ್ಯಾಂಕ್ ಅಲ್ಲೆಲ್ಲ ಇದು ಕೊಡ್ತವೆ. ಅದು ನಿಮ್ಗೆ ಒಂದು ಸ್ಪೆಷಲ್ ಸ್ಕೀಮ್ ಅಲ್ಲಿ ಮಾಡ್ಕೊಡ್ತಾರೆ. ಈ ತರ ನಿಮ್ಗೆ ಬ್ಯಾಂಕ್ ಏನಾದ್ರೂ ಇದಕ್ಕೆ ಬೇಕಂದ್ರೆ ಲೋನ್ ಎಲ್ಲ ನಾವು ಬ್ಯಾಂಕ್ ಜೊತೆ ಮಾತಾಡ್ಕೊಂಡು ನಾವು ಮಾಡಿಸ್ಕೊಡ್ತೀವಿ. ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಂದ್ರೆ ಇದ್ರದ್ದು ಮತ್ತೆ ಸಬ್ಸಿಡಿ ಹೆಂಗೆ ಅಪ್ಲಿಕೇಶನ್ ಇದು ಮಾಡೋದು, ಅದನ್ನ ಹೆಂಗೆ ಪ್ರೊಸೀಜರ್ ಎಲ್ಲ ಇದನ್ನ ನಾವು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಓಕೆ, ಇದೆಲ್ಲ ಬೇಕಾದ್ರೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಹೇಳಿ ನಮ್ಮ ಮೊಬೈಲ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ರೈತರು ಇವಾಗ ಈ ಮಷಿನ್ ತಗೊಂಡ್ರೆ ಎಷ್ಟು ದಿನದಲ್ಲಿ ಇದನ್ನ ದುಡ್ದು ಮುಗಿಸ್ಬೋದು? ಕರೆಕ್ಟ್ ಆಗಿ ಅವರು ಒಂದು ಸೀಸನ್ಗೆ ಒಂದು 10,000 to 12,000 ಟನ್ನೇಜ್ ಮಾಡ್ತಂದ್ರೆ 3 ವರ್ಷದಲ್ಲಿ ಇದ್ರದ್ದು ಲೋನ್ ನ ತೀರಿಸಬಹುದು. ಯಾಕಂದ್ರೆ ಸಬ್ಸಿಡಿನೂ ಬಂದಿರುತ್ತೆ ಅವರಿಗೆ ಒಂದು 40 ಲಕ್ಷದಾಗ. ಉಳಿದಿರೋದು ನಿಮ್ಗೆ ಒಂದು 3 ವರ್ಷದೊಳಗಡೆ ಅವರು ಎಲ್ಲ ಕ್ಲಿಯರ್ ಮಾಡ್ಬೋದು, ಲೋನ್ ಕ್ಲಿಯರ್ ಮಾಡ್ಬೋದು. ಅಂದ್ರೆ ನಿಮಗೆ 10,000 to 12,000 ಟನ್ನೇಜ್ ಮಾಡ್ಬೇಕಾಗತ್ತೆ. ಓಕೆ, ಆಮೇಲೆ ಇದರಲ್ಲಿ ಇನ್ನ ನಾವು ಏನ್ ಹೇಳಿದ್ರೆ ಅಂದ್ರೆ ನಿಮಗೆ ಡೀಸೆಲ್ ನಮ್ದು ಒಂದು ಎವರೇಜ್ ಚೆನ್ನಾಗಿರೋದ್ರಿಂದ ಬೇರೆ ಮೆಷಿನ್ಗಳಿಗೆ, ಬೇರೆ ಕಾಂಪಿಟೇಟರ್ ಮೆಷಿನ್ಗಳಿಗಿಂತ ಚೆನ್ನಾಗಿರೋದ್ರಿಂದ ಇನ್ನ ಒಂದು 4 to 5 ಲೀಟರ್ ಡೀಸೆಲ್ ಅಂತಂದ್ರೆ ದಿನಕ್ಕೆ ಅವರು 10 ತಾಸು ಅವ್ರು ಕೆಲಸ ಮಾಡ್ತಂದ್ರೆ ನಿಮ್ಗೆ 50 ಲೀಟರ್ ಡೀಸೆಲ್ ಉಳಿತದೆ. ಆಮೇಲೆ ದಿನಕ್ಕೆ ಅವರು ಮಿನಿಮಮ್ ಅಂದ್ರೆ 150 ಟನ್ ಕಟ್ ಮಾಡಕ್ಕಾಗುತ್ತೆ ಮಿನಿಮಮ್. ಫೀಲ್ಡ್ ಆಪರೇಟರ್ ಬಹಳ ಚಲೋ ಇತ್ತಂದ್ರೆ 200-250 ಟನ್ ಕಟ್ ಮಾಡ್ಬೋದು. ಅದು ಅವರು ಎಕ್ಸ್ಟ್ರಾ ಎಫರ್ಟ್ ಮಾಡಿದ್ರೆ 10 ತಾಸಲ್ಲಿ ಇಷ್ಟು ಇದು ಮಾಡೋಕ್ಕಾಗತ್ತೆ. ಅಷ್ಟು ಫಾಸ್ಟ್ ಇದೆ ನಿಮಗೆ. ಇವನ್ 50, 60, 70, 80, 100 ಟನ್ ಇಳುವರಿ ತನಕ ಇದ್ರು ನಮ್ಮ ಮೆಷಿನ್ ಕಟ್ ಮಾಡುತ್ತೆ. ಬೇರೆ ಕಾಂಪಿಟೇಟರ್ ಮೆಷಿನ್ಗಳು 50, 60 ಅಂದ್ರೆ ಆಮೇಲೆ ಜಾಮ್ ಆಗಿ ಚಾಲು ಆಗುತ್ತೆ. ನಮ್ದು ಏನಿಲ್ಲ, ನಿಮ್ಗೆ ಯಾವಾಗಲೇ ಹೇಳಿದ ರೋಲರ್ಗಳ ಸೈಜ್ ವೈಡ್ ಕೊಟ್ಟಿದ್ದೀವಿ, ಪಂಪ್ ಕೆಪಾಸಿಟಿ 168 cc ಕೊಟ್ಟಿದ್ದೀವಿ. ಅದಕ್ಕೋಸ್ಕರ ಹೈ ಪರ್ಫಾರ್ಮೆನ್ಸ್ ಇದೆ ಇದಕ್ಕೆ ನೀವು ಎಷ್ಟು ಇಳುವರಿ ಇದ್ರು 89, 100 ಟನ್ ಇಳುವರಿ ಇದ್ರು ಮೆಷಿನ್ ಆರಾಮ್ಸೆ ಕಟ್ಟೆ, ಎಲ್ಲಿ ಜಾಮ್ ಗೀಮ್ ಆಗೋದು ಏನು ಸಮಸ್ಯೆ ಬರಲ್ಲ. ರೈತರು ಯಾರಾದ್ರೂ ತಗೊಂಡ್ರೆ ಲಾಸ್ ಇಲ್ಲ ಅಂತ? ಲಾಸ್ ಇಲ್ಲ, ಯಾವುದೇ ಲಾಸ್ ಬರಲ್ಲ. ಮಷಿನ್ ಮೇಂಟೆನೆನ್ಸ್ ಹೇಗೆ, ಸರ್ವಿಸ್ ಏನಾದ್ರು ಕೊಡ್ತೀರಾ? ಇದು ಮೇಂಟೆನೆನ್ಸ್ ಬಂದ್ಬಿಟ್ಟು ನಿಮ್ಗೆ 2 ವರ್ಷ ವಾರಂಟಿ ಇರುತ್ತೆ ನಿಮ್ಗೆ. ಓಕೆ, 500 ತಾಸಿಗೆ ಒಂದ್ಸಲ ಇಂಜಿನ್ ಆಯಿಲ್ ಸರ್ವಿಸ್ ಇರ್ತವೆ ಇದ್ರದ್ದು. ಓಕೆ, ಇಂಜಿನ್ ಆಯಿಲ್ ಸರ್ವಿಸ್ ಬಂದು ಒಂದು 30-35 ಬರುತ್ತೆ. 500 ತಾಸಿಗೆ ಒಂದ್ಸಲ ಇದು ಬರುತ್ತೆ. ಅದು ನಿಮಗೆ ಮತ್ತಷ್ಟು ಕಾಸ್ಟ್ ಬರುತ್ತೆ. ಆಮೇಲೆ ರೆಗ್ಯುಲರ್ ಏನಂದ್ರೆ ಬ್ಲೇಡ್ಸ್ ಒಂದು ಫಸ್ಟ್ ಇಯರ್ ಆಲ್ಮೋಸ್ಟ್ ನಾವು ಮೆಷಿನ್ ಜೊತೆ FOC ಆಗಿ ಪಾರ್ಟ್ಸ್ ಕೊಟ್ಟಿರ್ತೀವಿ. ಫಸ್ಟ್ ಮೆಷಿನ್ ಪರ್ಚೇಸ್ ಮಾಡಬೇಕು. ಫಸ್ಟ್ ಇಯರ್ ಸರ್ವಿಸ್ ಐಟಮ್ಸ್, ಕನ್ಸ್ಯೂಮೇಬಲ್ಸ್ ಐಟಮ್ಸ್ ಆಲ್ಮೋಸ್ಟ್ ಕೊಟ್ಟಿರ್ತೀವಿ ಮೆಷಿನ್ ಜೊತೆಗೆ, ಫ್ರೀ ಆಫ್ ಕಾಸ್ಟ್ ಕೊಟ್ಟಿರ್ತೀವಿ. FOC ಅಲ್ಲಿ ಕೊಟ್ಟಿರ್ತೀವಿ. ಮೇಂಟೆನೆನ್ಸ್ ಕಾಸ್ಟ್ ಏನಂತ ಇದೇನು ಬರಲ್ಲ ನಿಮಗೆ, ರೆಗ್ಯುಲರ್ ಅಷ್ಟು ಇದು ಬರಲ್ಲ. 500 ತಾಸಿಗೆ ಸರ್ವಿಸ್ ಇರೋದ್ರಿಂದ ಇಂಜಿನ್ ಆಯಿಲ್ ಮುಂಚೆಲ್ಲ 250 ಇತ್ತು, 500 ತಾಸು ಮಾಡಿದ್ವಿ. ನಮ್ದೆಲ್ಲ 500 ತಾಸಿಗೆ ಐತೆ ಸರ್ ಫಿಲ್ಟರ್ಸ್ ಆಯಿಲ್ ಚೇಂಜ್ ಎಲ್ಲ. ಧನ್ಯವಾದಗಳು ಸರ್. ಥ್ಯಾಂಕ್ ಯು.